ಬೆಂಗಳೂರಿನ ಸಭೆಯಲ್ಲಿ ಖಾತೆ ಹಂಚಿಕೆ ಕಗ್ಗಂಟು. ದೆಹಲಿ ಅಂಗಳಕ್ಕೆ ಈಗ ಖಾತೆ ಹಂಚಿಕೆಯ ಬಿಕ್ಕಟ್ಟು ಈಗ ಶಿಫ್ಟ್ ಆಗಿರುವಂತದ್ದು. ಸಚಿವರ ಪಟ್ಟಿಯೊಂದಿಗೆ ದೆಹಲಿಗೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯಾಗಿರುವಂತಹ ವೇಣುಗೋಪಾಲ್ ಅವರು ಹೋಗಿದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ಯಾರಿಗೆ ಯಾವ ಖಾತೆಯನ್ನ ಹಂಚಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಕಾಂಗ್ರೆಸ್ ನಾಯಕರು ಮೀಟಿಂಗ್ ಅನ್ನ ಅಂದ್ರೆ ಸಭೆಯನ್ನ ನಡೆಸಿದ್ರು. ಆ ಒಂದು ಸಭೆಯಲ್ಲೂ ಕೂಡ ಅಂತಿಮವಾದಂತ ನಿರ್ಧಾರಕ್ಕೆ ಬರೋದಕ್ಕೆ ಆಗಿಲ್ಲ. ಬೆಂಗಳೂರಿನಲ್ಲಿ ನಡೆದಂತ ಒಂದು ಸಭೆಯಲ್ಲಿ ಖಾತೆ ಹಂಚಿಕೆಯ ಬಿಕ್ಕಟ್ಟು ಈಗ ದೆಹಲಿಗೆ ಶಿಫ್ಟ್ ಆಗಿದೆ. ಖಾತೆಗಳ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರ ತೀರ್ಮಾನಕ್ಕೆ ಬಿಡಲಾಗ್ತಾ ಇದೆ. ವೇಣುಗೋಪಾಲ್ ಅವರ ನೇತೃತ್ವದ ಸಭೆಯಲ್ಲಿ ಆಗಿದ್ದೇನು ಅನ್ನೋದರ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಅನ್ನ ಕೂಡ ಕೊಡ್ತೀವಿ. ಖಾತೆ ಹಂಚಿಕೆ ಬಗ್ಗೆ ನಡೆದ ಚರ್ಚೆಯಾದ್ರೂ ಏನಾಗಿತ್ತು, ಯಾರಿಗೆ ಯಾವ ಖಾತೆಯನ್ನ ಕೊಡೋದಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತ ಡೀಟೇಲ್ಸ್ ಕೊಡ್ತೀವಿ. Everybody will be in Congress only. Nothing will happen here. Ramesh is also a good leader. He will come. What about Ramlinga Reddy? Ramlinga Reddy, I told Ramlinga Reddy. Yesterday he met Siddaramaiah ji and he met PCC president and he talked to me also. Nothing will be there. He is very much a loyal Congress leader. He will be. After all, Ramlinga Reddy was a great leader of Congress party in Bangalore city. Everybody will be in Congress only. Nothing will happen here. Ramesh is also a good leader. He will come. What about Ramlinga Reddy? Ramlinga Reddy, I told Ramlinga Reddy. Yesterday he met Siddaramaiah. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ. ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಎಸ್ ಶ್ರೀನಿವಾಸ್, ಚಿಕ್ಕ ಪುಟ್ಟ ವಿಚಾರಗಳಿಗೂ ಕೂಡ ರಾಹುಲ್ ಗಾಂಧಿ ಅವರನ್ನ ಆಶ್ರಯಿಸ್ತಾ ಇದ್ದಾರಲ್ಲ ಕಾಂಗ್ರೆಸ್ ನಾಯಕರು, ಏನ್ ಹೇಳ್ಬೇಕು ಅಂತ ಇದಕ್ಕೆ? ಪೃಥ್ವಿರಾಜ್, ಪ್ರಮುಖವಾಗಿ ಖಾತೆಗಳ ಹಂಚಿಕೆ ಸಂಬಂಧಪಟ್ಟಂಗೆ ಏನು ಸಭೆ ಆಯಿತು, ಈ ಸಭೆಯಲ್ಲಿ ಖ್ಯಾತಿಯನ್ನು ತೆಗೆದಿರ್ತಕ್ಕಂಥವರೇ ಒಂದು DCM ಜಿ ಪರಮೇಶ್ವರ್ ಅಂತ ಹೇಳ್ಬೋದು. ಅಂದ್ರೆ ಪ್ರಮುಖವಾಗಿ ಪರಮೇಶ್ವರ್ ಅವರಿಂದ ಒಂದು ಗೃಹ ಖಾತೆಯನ್ನ MB ಪಾಟೀಲ್ ಅವರಿಗೆ ಕೊಡಬೇಕು ಅಂತಕ್ಕಂಥ ಒಂದು ಇಚ್ಛೆ ಅಭಿಪ್ರಾಯ ಕೂಡ ಸಿದ್ದರಾಮಯ್ಯನವರಾಗಿತ್ತು. ಹೀಗಾಗಿ ಸಿದ್ದರಾಮಯ್ಯನವರು ಈ ಒಂದು ಸಭೆಯಲ್ಲಿ ಗೃಹ ಖಾತೆಯನ್ನ ಬಿಟ್ಟುಕೊಡಿ ಅಂತಕ್ಕಂಥ ಒಂದು ಮನವಿಯನ್ನ ಅಥವಾ MB ಪಾಟೀಲ್ ಅವರಿಗೆ ಕೊಡೋಣ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಸಭೆಯಲ್ಲಿ ವ್ಯಕ್ತಪಡಿಸುತ್ತಾರೆ. ಆದ್ರೆ ಯಾವಾಗ ಇಂಥ ಅಭಿಪ್ರಾಯ ಸಭೆಯಲ್ಲಿ ವ್ಯಕ್ತವಾಯಿತೋ ಇದಕ್ಕೆ ಸಭೆಯಲ್ಲಿ ಇರತಕ್ಕಂಥ DCM ಪರಮೇಶ್ವರ್ ಭಾರಿ ರೀತಿಯಲ್ಲಿ ಉಗ್ರ ರೀತಿಯಲ್ಲಿ ಒಂದು ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಅಂದ್ರೆ ನಾನು DCM ಆಗಿದ್ದುಕೊಂಡು 2 ಹುದ್ದೆಗಳನ್ನ ಇಟ್ಕೊಳ್ಳೋದು ಬೇಡವಾ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಸಭೆ ಮುಂದೆ ಇಕ್ತಾರೆ. ನನಗೆ BDA ಖಾತೆನೂ ಬೇಕು, ಜೊತೆಗೆ ಗೃಹ ಖಾತೆನೂ ಬೇಕು ಅಂತಕ್ಕಂಥ ಒಂದು ಪಟ್ಟನ್ನ ಇಲ್ಲಿ ಪರಮೇಶ್ವರ್ ಹಿಡಿತಾರೆ. ಅಂತಿಮವಾಗಿ ಸಭೆ ಒಂದು ಒಮ್ಮತ ಅಭಿಪ್ರಾಯಕ್ಕೆ ಬರದೇ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಅಂಗಳಕ್ಕೆ ಇದೀಗ ಖಾತೆಗಳ ಹಂಚಿಕೆ ವಿಚಾರ ಶಿಫ್ಟ್ ಆಗಿದೆ ಅಂತ ಹೇಳ್ಬೋದು. ಸಭೆ ಮುಗಿದ ಬಳಿಕ ಏನು ವೇಣುಗೋಪಾಲ್ ಮಾತನಾಡಿದ್ರು, ಎಲ್ಲವೂ ಕೂಡ ಬಗೆಹರಿದಿದೆ, ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಮಾತ್ರ ಬಾಕಿ ಇದೆ, ನಾನು ಪಟ್ಟಿಯನ್ನು ತೆಗೆದುಕೊಂಡು ದೆಹಲಿಗೆ ಹೋಗ್ತಾ ಇದ್ದೀನಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ರು. ಇದೇ ಒಂದು ಸಂದರ್ಭದಲ್ಲಿ ವೈದ್ಯಕೀಯ ಶಿಕ್ಷಣ ಖಾತೆಯನ್ನು ಕೂಡ ಒಂದು RV ತಿಮ್ಮಾಪುರ ಕೊಡಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯ ಇತ್ತು. ಇದಕ್ಕೂ ಕೂಡ ಒಂದು DK ಶಿವಕುಮಾರ್ ಅವರು ಒಂದು ಅಬ್ಜೆಕ್ಷನ್ ಕೂಡ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಅಷ್ಟೇ ಅಲ್ಲ, MB ಪಾಟೀಲ್ ಅವರು ನನಗೆ ಸಣ್ಣ ಪುಟ್ಟ ಖಾತೆ ಬೇಡ, ಕೊಡೋದಾದ್ರೆ ಗೃಹ ಖಾತೆಯನ್ನು ಕೊಡಿ, ಇಲ್ಲೇ ಹೋದ್ರೆ ನಾ ಹಿಂದೆ ನಿಭಾಯಿಸಿದ ಜಲಸಂಪನ್ಮೂಲ ಖಾತೆ ಆ ಖಾತೆಯನ್ನು ಕೂಡ ನಮ್ಗೆ ಕೊಡಬೇಕು ಅಂತಕ್ಕಂಥ ಒಂದು ಪಟ್ಟನ್ನು ಕೂಡ ಹಿಡಿದ್ದಾರೆ. ಹೀಗಾಗಿ ಎಲ್ಲಾ ಬೆಳವಣಿಗೆಯನ್ನು ನೋಡಿದಾಗ ಸಂಪುಟ ವಿಸ್ತರಣೆಯನ್ನು ಮಾಡಿದೀವಿ ಅಂತಕ್ಕಂಥ ಒಂದು ನಿರಾಳ ಭಾವ ಕಾಂಗ್ರೆಸ್ ಮುಖಂಡರಲ್ಲಿ ಇತ್ತು. ಇದೀಗ ಖಾತೆ ಹಂಚಿಕೆ ವಿಚಾರದಲ್ಲಿ ಮತ್ತೊಂದು ಬಿಕ್ಕಟ್ಟು ಇದೀಗ ಕಾಂಗ್ರೆಸ್ ಅಲ್ಲಿ ಉಂಟಾಗಿದೆ. ಅಂದ್ರೆ ಇಂತಹದೇ ಖಾತೆ ಬೇಕು ನಮಗೆ ಅಂತಕ್ಕಂಥ ಒಂದು ಪಟ್ಟನ್ನ ಇಲ್ಲಿ ಸಚಿವರು ಹಿಡಿದಿದ್ದಾರೆ. ಹೀಗಾಗಿ ಅಂತಿಮವಾಗಿ ಒಂದು ಒಮ್ಮತ ಅಭಿಪ್ರಾಯಕ್ಕೆ ಇಲ್ಲಿ ಬರದಾಗದ ಹಿನ್ನೆಲೆಯಲ್ಲಿ ವೇಣುಗೋಪಾಲ್ ಅವರು ಪಟ್ಟಿಯನ್ನು ರಾಹುಲ್ ಗಾಂಧಿ ಒಪ್ಪಿಗೆ ತೆಗೆದುಕೊಂಡು ಹೋಗಿದ್ದಾರೆ. ರಾಹುಲ್ ಗಾಂಧಿ ಅವರು ಒಂದ್ಸಾರಿ ಒಪ್ಪಿಗೆಯನ್ನು ಕೊಟ್ರೆ ಎಲ್ಲರೂ ಕೂಡ ಒಪ್ಕೋತಾರೆ ಅಂತಕ್ಕಂಥ ಒಂದು ಮಾತು ಕಾಂಗ್ರೆಸ್ ನಲ್ಲಿದೆ. ಅಂದ್ರೆ ಶಂಕದಿಂದ ಬಂದಿದ್ದೇ ತೀರ್ಥ ಅಂತಕ್ಕಂಥ ಒಂದು ಮಾತೇನು ಕಾಂಗ್ರೆಸ್ ನಲ್ಲಿದೆ. ಅದೇ ಒಂದು ರೀತಿಯಲ್ಲಿ ಹೈಕಮಾಂಡ್ ಹೇಳಿದ್ರೆ ನಾವು ಒಪ್ಕೋತೀವಿ ಅಂತಕ್ಕಂಥ ಒಂದು ಮಾತನ್ನ ಕಾಂಗ್ರೆಸ್ ಮುಖಂಡರು ಆಡಿದ್ದಾರೆ. ಹೀಗಾಗಿ ರಾಹುಲ್ ಗಾಂಧಿ ಮೂಲಕನೇ ಇದಕ್ಕೆ ನಾವು ಒಂದು ಗ್ರೀನ್ ಸಿಗ್ನಲ್ ಕೊಡಿಸಿದ್ರಾಯ್ತು ಅಂತಕ್ಕಂಥ ಅಭಿಪ್ರಾಯಕ್ಕೆ ಈ ಸಭೆಯಲ್ಲಿ ಎಲ್ಲ ಮುಖಂಡರು ಬಂದಿದ್ದಾರೆ. ಹೀಗಾಗಿ ರಾಹುಲ್ ಗಾಂಧಿ ಅವರು ಯಾರಿಗೆ ಯಾವ ಖಾತೆ ಹಂಚ್ತಾರೆ ಅದೇ ಫೈನಲ್ ಆಗುತ್ತೆ. ಸಂಜೆಯೊಳಗಾಗಿ ರಾಹುಲ್ ಗಾಂಧಿ ಅವರು ತಮ್ಮ ನಿರ್ಧಾರವನ್ನು ಪ್ರಕಟಿಸುತ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ಪ್ರಮುಖವಾಗಿ DCM ಪರಮೇಶ್ವರ್ ಅವರ ಅಸಮಾಧಾನದಿಂದಾನೇ ಇವತ್ತು ಒಂದು ಹಂಚಿಕೆ ಫೈನಲ್ ಆಗಿಲ್ಲ ಅಂತಕ್ಕಂಥ ಮಾತುಗಳು ಇದೀಗ ಕೇಳಿ ಬರ್ತಾ ಇದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.